ಚಾಮರಾಜನಗರದ ಕಾವೇರಿ ವನ್ಯಧಾಮದಲ್ಲಿ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಮಹಿಮಾ ದಾಸ್. ಈಗಾಗಲೇ ಈ ಪ್ರಕರಣದಲ್ಲಿ ಮಹಿಮಾ ದಾಸ್ ಅವರು ಎಸ್ಕೇಪ್ ಆಗಿದ್ರು. 4 ಜನ ಇದ್ರು ಬೇಟೆಗಾರರು. ಅದರಲ್ಲಿ 4ನೇ ಆರೋಪಿ, ಈ ಪ್ರಕರಣದ ಆರೋಪಿ ಮಹಿಮಾ ದಾಸ್ ಅವರು ಇದೀಗ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಶೂಟೌಟ್ ವೇಳೆ ಪರಾರಿಯಾಗಿದ್ರು ಮಹಿಮಾ ದಾಸ್. ನಾನು ಬೆಟ್ಟದಿಂದ ಕೆಳಗಿಳಿದು ಬಂದಿದ್ದೆ. ಆಗ ಬೆಳಗ್ಗೆ 5 ಗಂಟೆ 20 ನಿಮಿಷ ಆಗಿತ್ತು. ಅರಣ್ಯ ಸಿಬ್ಬಂದಿ ಬಂದ್ರು. ತಕ್ಷಣವೇ ಬಂದ ತಕ್ಷಣ ಶೂಟ್ ಮಾಡಿದ್ರು. ಭಯದಲ್ಲಿ ಓಡ್ ಹೋದೆ. 5 ನಿಮಿಷ ಆದ್ಮೇಲೆ ಯಾವುದೇ ಶಬ್ದ ಇರಲಿಲ್ಲ. ನನಗೆ ಹುಷಾರಿರ್ಲಿಲ್ಲ. ಮನೆಗೆ ಓಡಿ ಬಂದೆ. ಆಸ್ಪತ್ರೆಗೆ ಸೇರಿಸಿದ್ರು ಅಂತ ಇದೀಗ ಅಜ್ಞಾತ ಸ್ಥಳದಿಂದ ಮಹಿಮಾ ದಾಸ್ ವಿಡಿಯೋವನ್ನ ಹರಿಬಿಟ್ಟಿದ್ದಾನೆ. ಇದೀಗ ಸಾಕ್ಷಿಯಾಗುವಂತ ಅರಣ್ಯ ಇಲಾಖೆಯವರು ಎಲ್ಲಾ ಕಡೆ ಹೋಗ್ತಿದ್ದಾರೆ. ನನಗೆ ಭಯವಾಗ್ತಿದೆ, ಪೊಲೀಸರೇ ನೀವೇ ನೋಡ್ಕೊಳ್ಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಈ ಒಂದು ವಿಡಿಯೋ ವೈರಲ್ ಆಗಿದೆ. ಇದು ಮಹಿಮಾ ದಾಸ್ ಈ ಒಂದು ಪ್ರಕರಣದಲ್ಲಿ 4ನೇ ಆರೋಪಿ. ಅಂದ್ರೆ ಈತ ಕೂಡ ಇದ್ದ ಆ ಒಂದು ಘಟನೆ ಆದ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗಿದ್ದ. ಅವ್ರು ಹಿಡಿಯುವಾಗ ಬೆಳಗ್ಗೆ ಯಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು. ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ಆ ಥರ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿಲ್ಲ, ಒಂದು 5 ನಿಮಿಷ ನೋಡುವಾಗ ಒಂದು ಸೌಂಡ್ ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೀರಿಯಸ್ಸಾಗಿ ಬರ್ತಾರೆ. ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಅಲ್ಲಿಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ಇವರು ಫಾರೆಸ್ಟ್ ನೋಡ್ಕೊಂಡ್ರೆ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೋಟೆಲ್ ನಮ್ಮನ್ನ ಇದು ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಸಿರ್ಗೆ ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು. ನಮಗೆ ಹೆಚ್ಚಿಗೆ ನೀವೇ ನೋಡ್ಕೋಬೇಕು. ಅವ್ರು ಹಿಡಿಯುವಾಗ ಬೆಳಗ್ಗೆ ಯಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು. ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ಆ ಥರ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿಲ್ಲ, ಒಂದು 5 ನಿಮಿಷ ನೋಡುವಾಗ ಒಂದು ಸೌಂಡ್ ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೀರಿಯಸ್ಸಾಗಿ ಬರ್ತಾರೆ. ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಅಲ್ಲಿಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ಇವರು ಫಾರೆಸ್ಟ್ ನೋಡ್ಕೊಂಡ್ರೆ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೋಟೆಲ್ ನಮ್ಮನ್ನ ಇದು ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಸಿರ್ಗೆ ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು. ನಮಗೆ ಹೆಚ್ಚಿಗೆ ಚಾಮರಾಜನಗರದ ಕಾವೇರಿ ವನ್ಯಧಾಮದಲ್ಲಿ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಮಹಿಮಾ ದಾಸ್. ಈಗಾಗಲೇ ಈ ಪ್ರಕರಣದಲ್ಲಿ ಮಹಿಮಾ ದಾಸ್ ಅವರು ಎಸ್ಕೇಪ್ ಆಗಿದ್ರು. 4 ಜನ ಇದ್ರು ಬೇಟೆಗಾರರು. ಅದರಲ್ಲಿ 4ನೇ ಆರೋಪಿ, ಈ ಪ್ರಕರಣದ ಆರೋಪಿ ಮಹಿಮಾ ದಾಸ್ ಅವರು ಇದೀಗ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಶೂಟೌಟ್ ವೇಳೆ ಪರಾರಿಯಾಗಿದ್ರು ಮಹಿಮಾ ದಾಸ್. ನಾನು ಬೆಟ್ಟದಿಂದ ಕೆಳಗಿಳಿದು ಬಂದಿದ್ದೆ. ಆಗ ಬೆಳಗ್ಗೆ 5 ಗಂಟೆ 20 ನಿಮಿಷ ಆಗಿತ್ತು. ಅರಣ್ಯ ಸಿಬ್ಬಂದಿ ಬಂದ್ರು. ತಕ್ಷಣವೇ ಬಂದ ತಕ್ಷಣ ಶೂಟ್ ಮಾಡಿದ್ರು. ಭಯದಲ್ಲಿ ಓಡ್ ಹೋದೆ. 5 ನಿಮಿಷ ಆದ್ಮೇಲೆ ಯಾವುದೇ ಶಬ್ದ ಇರಲಿಲ್ಲ. ನನಗೆ ಹುಷಾರಿರ್ಲಿಲ್ಲ. ಮನೆಗೆ ಓಡಿ ಬಂದೆ. ಆಸ್ಪತ್ರೆಗೆ ಸೇರಿಸಿದ್ರು ಅಂತ ಇದೀಗ ಅಜ್ಞಾತ ಸ್ಥಳದಿಂದ ಮಹಿಮಾ ದಾಸ್ ವಿಡಿಯೋವನ್ನ ಹರಿಬಿಟ್ಟಿದ್ದಾನೆ. ಇದೀಗ ಸಾಕ್ಷಿಯಾಗುವಂತ ಅರಣ್ಯ ಇಲಾಖೆಯವರು ಎಲ್ಲಾ ಕಡೆ ಹೋಗ್ತಿದ್ದಾರೆ. ನನಗೆ ಭಯವಾಗ್ತಿದೆ, ಪೊಲೀಸರೇ ನೀವೇ ನೋಡ್ಕೊಳ್ಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಈ ಒಂದು ವಿಡಿಯೋ ವೈರಲ್ ಆಗಿದೆ. ಇದು ಮಹಿಮಾ ದಾಸ್ ಈ ಒಂದು ಪ್ರಕರಣದಲ್ಲಿ 4ನೇ ಆರೋಪಿ. ಅಂದ್ರೆ ಈತ ಕೂಡ ಇದ್ದ ಆ ಒಂದು ಘಟನೆ ಆದ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗಿದ್ದ. ಅವ್ರು ಹಿಡಿಯುವಾಗ ಬೆಳಗ್ಗೆ ಯಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು. ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ಆ ಥರ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿಲ್ಲ, ಒಂದು 5 ನಿಮಿಷ ನೋಡುವಾಗ ಒಂದು ಸೌಂಡ್ ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೀರಿಯಸ್ಸಾಗಿ ಬರ್ತಾರೆ. ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಅಲ್ಲಿಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ಇವರು ಫಾರೆಸ್ಟ್ ನೋಡ್ಕೊಂಡ್ರೆ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೋಟೆಲ್ ನಮ್ಮನ್ನ ಇದು ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಸಿರ್ಗೆ ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು. ನಮಗೆ ಹೆಚ್ಚಿಗೆ ನೀವೇ ನೋಡ್ಕೋಬೇಕು. ಅವ್ರು ಹಿಡಿಯುವಾಗ ಬೆಳಗ್ಗೆ ಯಾವ ಒಂದು 5:45 ಇರ್ಬೋದು.
ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು, ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ಆ ಥರ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಂದ್ರೆ ಒಂದು 5 ನಿಮಿಷ ನೋಡುವಾಗ ಒಂದು ಸೌಂಡ್ ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೀರಿಯಸ್ಸಾಗಿ ಬರ್ತಾರೆ, ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಅಲ್ಲಿಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ಇವರು ಫಾರೆಸ್ಟ್ ನೋಡ್ಕೊಂಡು ನನಗೆ ಒಂಥರ ಭಯ ಆಗ್ತಾಯಿದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೋಗಿದ್ರೆ ನಮ್ಮನ್ನ ಇದು ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾಯಿದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಹೆಸರಿಗೆ ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು ನಮಗೆ ಹೆಚ್ಚಿಗೆ.